ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 18/6/26 ಪ್ರಾತಃ ಮುರಳಿ ಬಾಬ್ ದಾದಾ ಮಧುಬನ. ಮುರಳಿಯ ಸಾರ: ಮಧುರ ಮಕ್ಕಳೇ, ಅತೀಂದ್ರಿಯ ಸುಖದ ಅನುಭವ ಮಾಡಲು ಸದಾ ಇದೇ ಸ್ಮೃತಿಯಲ್ಲಿರಿ. ನಾವು ಯಾರ ಮಕ್ಕಳಾಗಿದ್ದೇವೆ? ಒಂದು ವೇಳೆ ತಂದೆಯನ್ನು ಮರೆತರೆ ಸುಖವು ಮಾಯವಾಗುವುದು. ಇಂದಿನ ಪ್ರಶ್ನೆಯಾಗಿದೆ: ತಂದೆಯನ್ನು ಮಿಲನ ಮಾಡುವ ಸ್ಥಿರವಾದ ಖುಷಿ ಯಾವ ಮಕ್ಕಳಿಗೆ ಇರುತ್ತದೆ? ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ, ಯಾವ ಮಕ್ಕಳು ಒಬ್ಬರಿಗೊಂದಿಗೆ ತಮ್ಮ ಸರ್ವ ಸಂಬಂಧವನ್ನು ಜೋಡಿಸುವವರೋ, ಯಾರು ಒಬ್ಬ ತಂದೆ ನೆನಪಿನಲ್ಲಿರುವ ಪರಿಶ್ರಮ ಪಡುವರೋ, ಯಾವುದೇ ದೇಹದಾರಿಯನ್ನು ನೆನಪು ಮಾಡುವುದಿಲ್ಲವೋ ಅವರಿಗೆ ಸ್ಥಿರವಾದ ಖುಷಿ ಇರುತ್ತದೆ. ಒಂದು ವೇಳೆ ದೇಹದಾರಿ ನೆನಪಿದ್ದರೆ ಬಹಳ ಅಳಬೇಕಾಗುವುದು. ವಿಶ್ವದ ಮಾಲೀಕರಾಗುವವರು ಎಂದೂ ಅಳುವುದಿಲ್ಲ. ಗೀತೆ: ಬಾಲ್ಯದ ದಿನಗಳನ್ನು ಮರೆಯಬಾರದು. ಓಂ ಶಾಂತಿ. ತಂದೆ ಹೇಳುತ್ತಾರೆ: ಮಧುರ ಮಕ್ಕಳೇ, ನಾವು ಬೇಹದ್ದಿನ ತಂದೆ ಮಕ್ಕಳಾಗಿದ್ದೇವೆ ಎಂಬುದನ್ನು ಮರೆಯಬೇಡಿ. ಇದನ್ನು ಮರೆತರೆ ತಮ್ಮನ್ನು ಅಳುವಂತೆ ಮಾಡಿಕೊಳ್ಳುತ್ತೀರಿ. ಚೀಚಿ ಪ್ರಪಂಚದ ಕಡೆ ಬುದ್ಧಿಯು ಹೊರಟು ಹೋಗೋದು. ತಂದೆ ನೆನಪಿನಲ್ಲಿ ಇರುವುದರಿಂದ ಅತೀಂದ್ರಿಯ ಸುಖವು ಭಾಸವಾಗುತ್ತದೆ. ತಂದೆಯನ್ನು ಮರೆತರೆ ಆ ಸುಖವು ಮಾಯವಾಗುವುದು. ಪ್ರತಿ ಗಳಿಗೆ ನೆನಪಿರಬೇಕು, ನಾವು ತಂದೆ ಮಕ್ಕಳಾಗಿದ್ದೇವೆ ಎಂದು. ಇಲ್ಲದಿದ್ದರೆ ತಮ್ಮನ್ನು ಅಳುವಂತೆ ಮಾಡಿಕೊಳ್ಳುತ್ತೀರಿ. ಎಲ್ಲರೂ ಭಗವಂತನ ಮಕ್ಕಳಾಗಿದ್ದಾರೆ. ಎಲ್ಲರೂ ಸಹ ಹೇ ತಂದೆ, ಹೇ ಪರಂಪಿತ ಪರಮಾತ್ಮ, ರಕ್ಷಣೆ ಮಾಡಿ ಎಂದು ಹೇಳುತ್ತಾರೆ. ಆದರೆ ತಂದೆಯ ರಕ್ಷಣೆ ಯಾವಾಗ ಸಿಗುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ. ತಂದೆಯಿಂದ ನಮಗೆ ಮುಕ್ತಿ, ಜೀವನ್ಮುಕ್ತಿಯು ಯಾವಾಗ ಸಿಗುವುದೆಂಬುದು ಸಾಧು ಸಂತರು ಮೊದಲಾದವರು ಸಹ ತಿಳಿದುಕೊಂಡಿಲ್ಲ. ಏಕೆಂದರೆ ಭಗವಂತನನ್ನು ಕಣಕಣದಲ್ಲಿದ್ದಾರೆಂದು ಹೇಳಿಬಿಟ್ಟಿದ್ದಾರೆ. ಈಗ ನೀವು ಮಕ್ಕಳು ಬೇಹದ್ದಿನ ತಂದೆಯನ್ನು ಅರಿತುಕೊಂಡಿದ್ದೀರಿ. ಅವರು ಪ್ರಿಯಾತಿ ಪ್ರಿಯ ತಂದೆಯಾಗಿದ್ದಾರೆ. ಅವರಿಗಿಂತ ಪ್ರಿಯ ವಸ್ತು ಇನ್ನಾವುದೂ ಇಲ್ಲ. ಇಂತಹ ತಂದೆಯನ್ನು ಅರಿತುಕೊಳ್ಳದೇ ಇರುವುದು ಬಹಳ ದೊಡ್ಡ ತಪ್ಪಾಗಿದೆ. ಶಿವ ಜಯಂತಿಯನ್ನು ಏಕೆ ಆಚರಿಸುತ್ತಾರೆ? ಅವರು ಯಾರು? ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ತಂದೆಯು ಹೇಳುತ್ತಾರೆ: ನೀವು ಎಷ್ಟು ಬುದ್ಧಿಹೀನರಾಗಿ ಬಿಟ್ಟಿದ್ದೀರಿ. ಮಾಯಾರಾವಣನು ನಿಮ್ಮನ್ನು ಹೇಗೆ ಮಾಡಿಬಿಟ್ಟಿದ್ದಾನೆ. ಈಗ ನೀವು ಮಕ್ಕಳಿಗೆ ತಿಳಿದಿದೆ, ಇದು ನಮ್ಮ ಜನ್ಮಭೂಮಿಯಾಗಿದೆ. ನಾನು ಪ್ರತಿ 5,000 ವರ್ಷಗಳ ನಂತರ ಬರುತ್ತೇನೆ. ಮನುಷ್ಯರು 40,000 ವರ್ಷಗಳ ನಂತರ ಯಾವಾಗ ಈ ಕಲಿಯುಗವು ಮುಗಿಯೋದೋ ಆಗ ಬರುತ್ತಾರೆಂದು ಹೇಳುತ್ತಾರೆ. ತ್ರಿಮೂರ್ತಿಯ ಚಿತ್ರವನ್ನು ತೋರಿಸಲಾಗುತ್ತದೆ. ತ್ರಿಮೂರ್ತಿ ಮಾರ್ಗ ಎಂದು ಹೆಸರನ್ನು ಇಟ್ಟಿದ್ದಾರೆ. ಆದರೆ ತ್ರಿಮೂರ್ತಿ ಬ್ರಹ್ಮ, ವಿಷ್ಣು, ಶಂಕರನ್ನು ಯಾರೂ ತಿಳಿದುಕೊಂಡಿಲ್ಲ. ಬ್ರಹ್ಮನು ಏನು ಮಾಡಿ ಹೋದರು? ವಿಷ್ಣು ಮತ್ತು ಶಂಕರು ಏನು ಮಾಡುತ್ತಾರೆ? ಎಲ್ಲಿರುತ್ತಾರೆ? ಏನನ್ನೂ ಅರಿತುಕೊಂಡಿಲ್ಲ. ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ. ತಂದೆಯು ರಚಯಿತನಾಗಿದ್ದಾರೆ. ಅವರದು ಇದು ಎಷ್ಟು ದೊಡ್ಡ ರಚನೆಯಾಗಿದೆ, ಎಷ್ಟು ದೊಡ್ಡ ಬೇಹದ್ದಿನ ನಾಟಕವಾಗಿದೆ. ಇದರಲ್ಲಿ ಬೇಹದ್ದಿನ ಮನುಷ್ಯರಿರುತ್ತಾರೆ. ಇಂದಿಗೆ 5,000 ವರ್ಷಗಳ ಮೊದಲು ಯಾವಾಗ ಸತ್ಯುಗವಿತ್ತೋ, ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣ ರಾಜ್ಯವಿತ್ತೋ, ಆಗ ಮತ್ಯಾವುದೇ ರಾಜ್ಯವಿರಲಿಲ್ಲ. ಭಗವತಿ ಶ್ರೀ ಲಕ್ಷ್ಮಿ ಭಗವಾನ್ ಎಂದು ಶ್ರೀನಾರಾಯಣಿಗೆ ಹೇಳಲಾಗುತ್ತದೆ. ರಾಮ ಸೀತೆಗೂ ಸಹ ಭಗವಾನ್ ರಾಮ್, ಭಗವತಿ ಸೀತೆ ಎಂದು ಹೇಳುತ್ತಾರೆ. ಈ ಭಗವಾನ್ ನಾರಾಯಣ, ಭಗವತಿ ಲಕ್ಷ್ಮಿ ಎಲ್ಲಿಂದ ಬಂದರು? ರಾಜ್ಯ ಮಾಡಿ ಹೋಗಿದ್ದಾರೆ. ಆದರೆ ಅವರ ಜೀವನ ಚರಿತ್ರೆಯನ್ನು ಒಬ್ಬರೂ ತಿಳಿದುಕೊಂಡಿಲ್ಲ. ಕೇವಲ ಹೇ ಭಗವಂತ, ದುಃಖಹರ್ತ, ಸುಖಕರ್ತ ಎಂದು ಹಾಡುತ್ತಿರುತ್ತಾರೆ. ಆದರೆ ಅವರು ಹೇಗೆ ದುಃಖಹರ್ತ, ಸುಖಕರ್ತನಾಗಿದ್ದಾರೆ ಎಂಬುದು ಯಾರ ಬುದ್ಧಿಯಲ್ಲೂ ಬರೋದಿಲ್ಲ. ಅವರು ಎಲ್ಲರಿಗೂ ಯಾವ ಸುಖವನ್ನು ಕೊಟ್ಟರು? ಯಾವಾಗ ಎಲ್ಲರ ದುಃಖವನ್ನು ದೂರ ಮಾಡಿದರು? ಏನನ್ನೂ ತಿಳಿದುಕೊಂಡಿಲ್ಲ. ನೀವು ಮಕ್ಕಳು ಈಗ ಭಗವತಿ ಶ್ರೀ ಲಕ್ಷ್ಮಿ ಭಗವಾನ್ ನಾರಾಯಣರಾಗಲು ಇಲ್ಲಿ ರಾಜಯೋಗವನ್ನು ಕಲಿತಿದ್ದೀರಿ. ನಿಮಗೆ ತಿಳಿದಿದೆ
ಭಗವತಿ ಸೀತೆ ಭಗವಾನ್ ರಾಮರು ಆಗಬೇಕಾಗಿದೆ. ಸತ್ಯುಗದಲ್ಲಿ 8 ಜನ್ಮಗಳನ್ನು ಪೂರ್ಣ ಮಾಡಿದ ನಂತರ ರಾಮ ಸೀತೆ ರಾಜ್ಯದಲ್ಲಿ ಬರೋರಿದ್ದೀರಿ. ನೀವಿಲ್ಲಿ 21 ಜನ್ಮಗಳಿಗಾಗಿ ಬೇಹದ್ದಿನ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ನೀವು ಭಗವತಿ ಭಗವಾನ್ ಸ್ವರ್ಗದ ಮಾಲೀಕರಾಗುತ್ತಿದ್ದೀರಿ. ಸ್ವರ್ಗವೆಂದರೆ ಯಾವುದೇ ಆಕಾಶದಲ್ಲಿಲ್ಲ. ಇದು ಸಹ ಯಾರಿಗೂ ತಿಳಿದಿಲ್ಲ. ಸಂಪೂರ್ಣ ತುಚ್ಛ ಬುದ್ಧಿಯವರಾಗಿದ್ದೀರಿ. ಇಂಥವರು ಸ್ವರ್ಗಕ್ಕೆ ಹೋದರೆಂದು ಹೇಳುತ್ತಾರೆ, ಆದರೆ ತಿಳಿದುಕೊಳ್ಳುವುದೇನೂ ಇಲ್ಲ. ಒಳ್ಳೆಯದು. ಕ್ರಿಶ್ಚಿಯನರು ಬೌದ್ಧರೆಲ್ಲರೂ ಸ್ವರ್ಗಕ್ಕೆ ಹೋಗುವರೇ? ಅವರು ಕೊನೆಯಲ್ಲಿ ಬಂದು ತಮ್ಮ ಧರ್ಮ ಸ್ಥಾಪನೆ ಮಾಡುತ್ತಾರೆ. ಅಂದ ಮೇಲೆ ಅವರು ಸ್ವರ್ಗದಲ್ಲಿ ಬರಲು ಹೇಗೆ ಸಾಧ್ಯ? ಯಾವುದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಎಂಬುದೂ ಸಹ ಅವರಿಗೆ ತಿಳಿದಿಲ್ಲ. ಸನ್ಯಾಸಿಗಳು ಜ್ಯೋತಿಯು ಜ್ಯೋತಿಯಲ್ಲಿ ಸಮಾವೇಶವಾಯಿತು ಎಂದು ಹೇಳುತ್ತಾರೆ. ಇನ್ನು ಕೆಲವರು ನಿರ್ವಾಣ ಧಾಮಕ್ಕೆ ಹೋದರೆಂದು ಹೇಳುತ್ತಾರೆ. ನಿರ್ವಾಣದಲ್ಲಿಯೂ ಲೋಕವಿದೆಯಲ್ಲವೇ? ಅದಂತೂ ನಿವಾಸ ಸ್ಥಾನವಾಗಿದೆ. ಜ್ಯೋತಿಯು ಜ್ಯೋತಿಯಲ್ಲಿ ಲೀನವಾಗುವ ಮಾತಿಲ್ಲ. ಜ್ಯೋತಿಯಲ್ಲಿ ಸೇರಿ ಹೋಗುತ್ತಿದ್ದರೆ ಮತ್ತೆ ಆತ್ಮವೇ ಸಮಾಪ್ತಿಯಾಗಿ ಬಿಡುವುದು ಮತ್ತು ಆಟವೇ ಮುಕ್ತಾಯವಾಗುತ್ತದೆ. ಈ ಡ್ರಾಮಾದಿಂದ ಯಾವುದೇ ಆತ್ಮನು ಮುಕ್ತನಾಗಲು ಸಾಧ್ಯವಿಲ್ಲ. ಯಾರೂ ಸಹ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ. ಗೀತೆಯ ಅರ್ಥವನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ. ಜೀವನ್ ಮುಕ್ತಿಯ ಅರ್ಥವಾಗಲಿ ಆತ್ಮ ಪರಮಾತ್ಮನ ಅರ್ಥವಾಗಲಿ ತಿಳಿದುಕೊಂಡಿಲ್ಲ. ತಂದೆ ಹೇಳುತ್ತಾರೆ, ನಿಮ್ಮ ಚಹರೆ ಅಂತೂ ಮನುಷ್ಯರದಾಗಿದೆ, ಈ ದೇವತೆಗಳದ್ದು ಆಗಿತ್ತು. ಸತ್ಯುಗದ ಆದಿಯಲ್ಲಿ ದೇವತೆಗಳಿದ್ದರು. ಅವರ ರಾಜ್ಯವು 2500 ವರ್ಷಗಳು ನಡೆಯಿತು. ಉಳಿದ 2500 ವರ್ಷಗಳಲ್ಲಿ ಮತ್ತೆಲ್ಲ ಧರ್ಮದವರು ಬರುತ್ತಾರೆ. ಮನುಷ್ಯರು 5000 ವರ್ಷಗಳ ಬದಲು ಕಲ್ಪದ ಆಯುಷ್ಯು ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ. ಆದರೆ ನಿಮ್ಮ ಮಾತನ್ನು ತಿಳಿದುಕೊಳ್ಳೋದಕ್ಕಾದರೂ ಬರುವುದಿಲ್ಲ. ಆಹಾ, ಯಾರು ಕಲ್ಪದ ಮೊದಲು ಬಂದು ತಿಳಿದುಕೊಂಡಿದ್ದರೋ ಅವರೇ ಬರುತ್ತಾರೆ. ಮೊದಲು ತಿಳಿಸಬೇಕಾಗಿದೆ, ಒಂದು ಹದ್ದಿನ ಸನ್ಯಾಸವಾಗಿದೆ. ಸನ್ಯಾಸಿಗಳು ಮನೆ ಮಠವನ್ನು ಬಿಟ್ಟು ಹೋಗಿ ಕಾಡಿನಲ್ಲಿರುತ್ತಾರೆ. ಮೊದಲಿಗೆ ಅವರು ಸತೋಪ್ರಧಾನರಾಗಿದ್ದರು, ಈಗ ತಮೋಪ್ರಧಾನರಾಗಿದ್ದಾರೆ. ಆದ್ದರಿಂದ ಕಾಡಿನಿಂದ ಮರಳಿ ಬಂದು ದೊಡ್ಡ ದೊಡ್ಡ ಮಹಲುಗಳನ್ನು ಕಟ್ಟಿಸಿದ್ದಾರೆ. ಈ ಸನ್ಯಾಸಿಗಳು ಸಹ ಪವಿತ್ರತೆಯ ಆಧಾರದ ಮೇಲೆ ಭಾರತವನ್ನು ಸ್ವಲ್ಪ ಶೀತಲ ಮಾಡಿದ್ದಾರೆ, ಭಾರತದ ಸೇವೆ ಮಾಡಿದ್ದಾರೆ. ಆ ಸನ್ಯಾಸ ಧರ್ಮವೇ ಇರದಿದ್ದರೆ ಭಾರತ ಒಮ್ಮೆಲೇ ವಿಕಾರದಲ್ಲಿ ಸುಟ್ಟು ಹೋಗುತ್ತಿತ್ತು, ಪತಿತವಾಗಿ ಬಿಡುತ್ತಿದ್ದು. ಇದು ಸಹ ಡ್ರಾಮಾದಲ್ಲಿ ಮಾಡಲ್ಪಟ್ಟಿದೆ. ಅವರಲ್ಲಿ ಮೊದಲು ಪವಿತ್ರತೆಯ ಶಕ್ತಿ ಇತ್ತು. ಅವರಿಂದ ಭಾರತವನ್ನು ಸ್ವಲ್ಪ ಶಿಥಿಲಗೊಳಿಸಿದ್ದಾರೆ. ಈ ದೇವತೆಗಳ ರಾಜ್ಯವಿದ್ದಾಗ ಭಾರತ ಎಷ್ಟೊಂದು ಸಾಹುಕಾರವಾಗಿತ್ತು. ಇವರ ಎಷ್ಟು ದೊಡ್ಡ ದೊಡ್ಡ ವಜ್ರ ವೈಡೂರ್ಯಗಳ ಮಹಲಗಳಿತ್ತು. ಅದೆಲ್ಲವೂ ಎಲ್ಲಿ ಹೋದವು? ಎಲ್ಲವೂ ಕೆಳಗಡೆ ಹೊರಟು ಹೋಯಿತು. ಲಂಕೆ ಮತ್ತು ದ್ವಾರಕೆಯ ಸಮುದ್ರದ ಕೆಳಗಡೆ ಹೊರಟು ಹೋಯಿತೆಂದು ಹೇಳುತ್ತಾರೆ. ಈಗಂತೂ ಇಲ್ಲ. ಚಿನ್ನದ ಮಹಲು ಇತ್ಯಾದಿ ಇತ್ತಲ್ಲವೇ? ಯಾವಾಗ ಮಂದಿರಗಳಲ್ಲಿಯೇ ವಜ್ರ ವೈಡೂರ್ಯಗಳನ್ನು ಅಲಂಕರಿಸುತ್ತಾರೆ, ಅಂದ ಮೇಲೆ ಅಲ್ಲಿ ಏನು ತಾನೇ ಇರೋದಿಲ್ಲ. ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ತಂದೆಯು ಪುನಃ ಬಂದಿದ್ದಾರೆ, ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಅವರನ್ನೇ ನೆನಪು ಮಾಡಬೇಕಾಗಿದೆ. ಅದರಿಂದ ವಿಕರ್ಮಗಳು ವಿನಾಶವಾಗುತ್ತದೆ. ಅವರನ್ನು ಮರೆತು ಹೋಗುತ್ತೀರಿ ಮತ್ತು ದೇಹದಾರಿ ನೆನಪು ಬಂದು ಬಿಡುತ್ತದೆ. ದೇಹದಾರಿಗಳ ನೆನಪಿನಿಂದ ಏನೂ ಲಾಭವಿಲ್ಲ. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ, ಯಾವುದೇ ದೇಹದಾರಿಯನ್ನ ನೆನಪು ಮಾಡಬಾರ್ದು. ಯಾಕಂದ್ರೆ ನಾವು ದೇಹದಾರಿ ನೆನಪು ಮಾಡಿದ್ರೆ ಏನಾಗ್ತದೆ, ಇನ್ನೂ ನಮ್ದು ಬ್ಯಾಟ್ರಿ ಡೌನ್ ಆಗ್ತದೆ. ನಾವೆಷ್ಟು ಪರಮಾತ್ಮ ತಂದೆಯನ್ನು ನೆನಪು ಮಾಡ್ತೇವೆ ಅಷ್ಟು ಆತ್ಮ ಪಾವನ ಆಗ್ತದೆ, ಜೊತೆಗೆ ಉನ್ನತಿಗೆ ಹೋಗ್ತದೆ. ಅದಕ್ಕೋಸ್ಕರ ಬಾಬಾ ಪದೇ ಪದೇ ಒಬ್ಬ ಪರಮಾತ್ಮ ನೆನಪು ಮಾಡ್ರಿ, ನನ್ನನ್ನು ನೆನಪು ಮಾಡ್ರಿ ಅಂತ ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ಸಂಪೂರ್ಣ ಪುರುಷಾರ್ಥ ಏನು ಮಾಡಬೇಕು? ಒಬ್ಬ ತಂದೆಯನ್ನು ನೆನಪು ಮಾಡುವಂಥ ಪುರುಷಾರ್ಥ ಮಾಡಬೇಕಾಗಿದೆ. ಯಾವುದೇ ದೇಹದ ನೆನಪು ಮಾಡಬೇಡಿ. ತಾಯಿ ಸತ್ತರೂ ಸಹ ಹಲ್ವಾ ತಿನ್ನಿರಿ. ಅಂದರೆ ಹಲ್ವಾ ತಿನ್ನಬಾರ್ದು. ಖುಷಿಯಲ್ಲಿದ್ದಾಗ ಯಾವ ರೀತಿ ನಾವು ಸ್ವೀಟ್ ತಿಂತೇವೆ ತಾನೆ, ಅದೇ ರೀತಿ ನಾವು ನಮ್ಮ ಸ್ಥಿತಿ ಆಗಿರಬೇಕು ಅಂತ. ಒಬ್ಬ ತಂದೆ ನೆನಪಿನಿಂದಲೇ ಸಂಪಾದನೆಯಾಗುವುದು. ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆ, ಅವರಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಈ ಸಮಯದಲ್ಲಿ ತಂದೆಯನ್ನು ನೆನಪು ಮಾಡದಿದ್ದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗೋದು, ಅಳಬೇಕಾಗೋದು.
ವಿಶ್ವದ ಮಾಲೀಕರಾಗುವವರಿಗೆ ಅಳುವ ಅವಶ್ಯಕತೆ ಆದರೂ ಏನಿದೆ? ನೀವು ತಂದೆಯನ್ನು ಮರೆತು ಹೋಗುತ್ತೀರಿ, ಆಗಲೇ ಮಾಯೆಯು ಪೆಟ್ಟು ಕೊಡುತ್ತದೆ. ಆದ್ದರಿಂದ ತಂದೆಯು ಮತ್ತೆ ಮತ್ತೆ ತಿಳಿಸುತ್ತಾರೆ, ಮಕ್ಕಳೇ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಅಮರ್ನಾಥನು ಅಮರ್ಪುರಿಯಲ್ಲಿ ಕೇವಲ ಒಬ್ಬ ಪಾರ್ವತಿಗೆ ಅಮರ್ ಕಥೆಯನ್ನು ತಿಳಿಸಿರುವುದಿಲ್ಲ. ಅವಶ್ಯವಾಗಿ ಅನೇಕರಿರುತ್ತಾರೆ. ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆಯೋ ಎಲ್ಲರಿಗೂ ತಂದೆಯು ತಿಳಿಸುತ್ತಾರೆ, ಈಗ ಪತಿತರಾಗಬೇಡಿ, ಈ ಅಂತಿಮ ಜನ್ಮ ಪವಿತ್ರರಾಗಿರಿ. ಅಲ್ಲಿ ಸ್ವರ್ಗದಲ್ಲಿ ಯಾವುದೇ ವಿಕಾರವಿರೋದಿಲ್ಲ. ಒಂದು ವೇಳೆ ಅಲ್ಲಿಯೂ ವಿಕಾರವಿರೋದಾದರೆ ಸ್ವರ್ಗ ಮತ್ತು ನರಕದಲ್ಲಿ ಅಂತರವಾದರೂ ಏನು ಉಳಿಯಿತು? ಸರ್ವಗುಣ ಸಂಪನ್ನ ಸೋಲಾಕಲ ಸಂಪೂರ್ಣರು ಎಂದು ದೇವಿ ದೇವತೆಗಳ ಮಹಿಮೆ ಹಾಡುತ್ತಾರೆ. ಭಗವಂತನು ಬಂದು ಭಗವಾನ್ ಭಗವತಿಯರನ್ನಾಗೇ ಮಾಡುತ್ತಾರೆ. ಭಗವಂತನ ಹೊರತು ಮತ್ಯಾರೂ ಮಾಡಲು ಸಾಧ್ಯವಿಲ್ಲ. ಭಗವಂತ ಒಬ್ಬರೇ ಆಗಿದ್ದಾರೆ. ಭಗವಾನ್ ಭಗವತಿ ರಾಜನೆಂದು ಗಾಯನವಿದೆ. ಯಥಾ ರಾಜ ರಾಣಿ ತಥಾ ಪ್ರಜೆ, ಅವರೇ ಆಗಿರುವರು. ಆದರೆ ಅವರಿಗೆ ಭಗವಾನ್ ಭಗವತಿ ಎಂದು ಹೇಳುವುದಿಲ್ಲ. ಆದ್ದರಿಂದಲೇ ಆದಿ ಸನಾತನ ದೇವಿ ದೇವತಾ ಧರ್ಮವೆಂದು ಹೇಳಲಾಗುತ್ತದೆ. ಇದು ಯಾರಿಗೂ ತಿಳಿದಿಲ್ಲ. ಇವರ ಆತ್ಮಕ್ಕೂ ತಂದೆ ತಿಳಿಸುತ್ತಾರೆ. ಅಂದ್ರೆ ಬ್ರಹ್ಮ ತಂದೆಗೂ ಶಿವಬಾಬಾ ಪರಮಾತ್ಮ ತಂದೆ ತಿಳಿಸುತ್ತಾರೆ. ಒಬ್ಬ ತಂದೆಯ ಆತ್ಮ ಇನ್ನೊಂದು ದಾದರ ಆತ್ಮ ಇಬ್ಬರಿದ್ದಾರಲ್ಲವೇ? ಒಂದು ಆತ್ಮವು 84 ಜನ್ಮವನ್ನು ತೆಗೆದುಕೊಳ್ಳುತ್ತದೆ, ಇನ್ನೊಂದು ಆತ್ಮವು ಪುನರ್ಜನ್ಮ ರಹಿತ ಆಗಿದ್ದಾರೆ. ಅಂದ್ರೆ ಬ್ರಹ್ಮ ತಂದೆ 84 ಜನ್ಮ ತೆಗೆದುಕೊಳ್ತಾರೆ. ಶಿವಬಾಬಾ ಪುನರ್ಜನ್ಮದಲ್ಲಿ ಬರುವುದಿಲ್ಲ. ತಂದೆ ಎಂದು ಪುನರ್ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ. ಒಂದೇ ಬಾರಿ ಬಂದು ಇಡೀ ವಿಶ್ವವನ್ನು ಪವಿತ್ರವನ್ನಾಗಿ ಮಾಡಲು ನಮಗೆ ರಾಜಯೋಗವನ್ನು ಕಲಿಸುತ್ತಾರೆ. ತಂದೆಯು ನಿಮಗೆ ತಿಳಿಸುತ್ತಾರೆ, ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೇನೆ. ಇವರು 84 ಜನ್ಮಗಳನ್ನು ಭೋಗಿಸಿ ಬಂದಿದ್ದಾರೆ. ಈಗ ಇವರದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ನಾನು ನಿರಾಕಾರನಾಗಿದ್ದೇನೆ ಅಂದ ಮೇಲೆ ಮಕ್ಕಳಿಗೆ ಹೇಗೆ ಬಂದು ರಾಜಯೋಗವನ್ನು ಕಲಿಸಲಿ? ಪ್ರೇರಣೆಯಿಂದ ಏನೂ ನಡೆಯುವುದಿಲ್ಲ. ಕೃಷ್ಣ ಭಗವಾನ ವಾಚ್ ಅಂತ ಇರಲು ಸಾಧ್ಯವಿಲ್ಲ. ಅವರು ಹೇಗೆ ಬರಲು ಸಾಧ್ಯ? ಕೃಷ್ಣನು ಸತ್ಯುಗದ ಮೊದಲ ರಾಜ್ಕುಮಾರ, 16 ಕಲಾ ಸಂಪೂರ್ಣ. ನಂತರ ತ್ರೇತಾದಲ್ಲಿ 14 ಕಲಾ ಸಂಪೂರ್ಣರಿರುತ್ತಾರೆ. ಅಂದ ಮೇಲೆ ಕೃಷ್ಣನನ್ನು ದ್ವಾಪರದಲ್ಲಿ ಹೇಗೆ ತೆಗೆದುಕೊಂಡು ಹೋಗಿದ್ದಾರೆ? ಕೃಷ್ಣನಂತೂ ಮೊದಲು ಬರಬೇಕಲ್ಲವೇ? ತಂದೆಯು ತಿಳಿಸುತ್ತಾರೆ, ಮೊದಲು ತಂದೆಯನ್ನು ನೆನಪು ಮಾಡಿ, ಇಲ್ಲದಿದ್ದರೆ ಮಾಯೆಯು ಒಮ್ಮೆಲೆ ಪೆಟ್ಟು ಕೊಡುವುದು. ಒಂದು ಮುಟ್ಟಿದರೆ ಮುನಿ ಎಂದು ಗಿಡ ಇರುತ್ತದೆ, ಕೈ ಹಾಕಿದರೆ ಸಾಕು ಅದು ಮುದುಡಿಕೊಳ್ಳುತ್ತದೆ. ತಂದೆಯನ್ನು ನೆನಪು ಮಾಡದಿದ್ದರೆ ನಿಮ್ಮದು ಸಹ ಇದೇ ಸ್ಥಿತಿಯಾಗುತ್ತದೆ ಮತ್ತು ಸಮಾಪ್ತಿಯಾಗುವಿರಿ. ಗೀತೆಯಲ್ಲೂ ಕೇಳಿದ್ರಿ, ಬಾಲ್ಯದ ದಿನಗಳನ್ನು ಮರೆಯಬಾರದು. ತಂದೆಯನ್ನು ಮರೆತರೆ ಎಲ್ಲಾದರೂ ಒಂದು ಕಡೆ ಪೆಟ್ಟು ಬೀಳುತ್ತದೆ. ತಂದೆ ಹೇಳುತ್ತಾರೆ, ನೀವು ನನ್ನ ಮಕ್ಕಳಲ್ಲವೇ? ಈ ಶರೀರವಂತೂ ವಿಕಾರದಿಂದ ಜನಿಸಿದೆ. ಅವರು ಇವರ ಲೌಕಿಕ ತಂದೆ ತಾಯಿಯಾಗಿದ್ದಾರೆ. ಇಲ್ಲಿ ಪಾರಲೌಕಿಕ ತಂದೆ ಇದ್ದಾರೆ ಮತ್ತು ಬ್ರಹ್ಮನಿಗೆ ಅಲೌಕಿಕ ತಂದೆ ಎಂದು ಹೇಳಲಾಗುತ್ತದೆ. ಇವರು ಹದ್ದಿನ ತಂದೆಯಾಗಿದ್ದರು, ನಂತರ ಬೇಹದ್ದಿನರಾಗಿ ಬಿಟ್ಟರು. ಈಗ ನೋಡಿ, ಈ ಲೌಕಿಕ ಮಗಳು ಅಂದ್ರೆ ಬ್ರಹ್ಮ ತಂದೆ ಮಗಳು ನಿರ್ಮಲ್ ಶಾಂತದಾದಿ ಕುಳಿತಿದ್ದಾರೆ. ಇವರಿಗೆ ಲೌಕಿಕ ತಂದೆಯೂ ಆಗಿದ್ದಾರೆ, ಅಲೌಕಿಕ ತಂದೆಯೂ ಆಗಿದ್ದಾರೆ, ಪಾರಲೌಕಿಕ ತಂದೆಯೂ ಇದ್ದಾರೆ. ಬಾಕಿ ಶಿವ ತಂದೆಗೆ ಸೋದರ ಸೋದರಿಯರಿಲ್ಲ. ಲೌಕಿಕ ಸೋದರ ಸೋದರಿಯರಾಗಲಿ, ಅಲೌಕಿಕ ಮತ್ತು ಪಾರಲೌಕಿಕವಾಗಲಿ ಇಲ್ಲ. ಎಷ್ಟು ಅಂತರವಿದೆ! ಒಬ್ಬ ತಂದೆ ಮಕ್ಕಳಾಗುವುದು ಚಿಕ್ಕಮ್ಮನ ಮನೆ ಅಂತಲ್ಲ. ಇಂತಹ ತಂದೆಯೊಂದಿಗೆ ಸಂಬಂಧ ಜೋಡಿಸಬೇಕಾಗಿದೆ. ಸಮಯ ಹಿಡಿಸುತ್ತದೆ. ಶಿವ ತಂದೆ ನೆನಪಿನಲ್ಲಿರುವುದು ದೊಡ್ಡ ಪರಿಶ್ರಮವಾಗಿದೆ. ಕೆಲವರು 50 ವರ್ಷಗಳಿಂದ ಇರುವವರು ಸಹ ಇಡೀ ದಿನ ಶಿವ ತಂದೆಯನ್ನು ನೆನಪು ಮಾಡುವುದಿಲ್ಲ. ಇಂತಹವರು ಇದ್ದಾರೆ. ಮತ್ತೆಲ್ಲರನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡುವುದು ಬಹಳ ಬಹಳ ಪರಿಶ್ರಮವಾಗಿದೆ. ಕೆಲವರು 1% ನೆನಪು ಮಾಡುತ್ತಾರೆ, ಕೆಲವರು 2%, ಕೆಲವರು 0.5% ನೆನಪು ಮಾಡುವುದು ವಿರಳ ಅಂತೆ. ಇದು ಬಹಳ ದೊಡ್ಡ ಗುರಿಯಾಗಿದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಬಾಲ್ಯವನ್ನು ಮರೆಯಬೇಡಿ. ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗುತ್ತದೆ. ನೀವು ತಿಳಿದುಕೊಂಡಿದ್ದೀರಿ, ನಾವು ಹೊಸ ಪ್ರಪಂಚದಲ್ಲಿ ಹೋಗೋದಕ್ಕಾಗಿ ಜೀವಿಸಿದಂತೆ ಸತ್ತು ತಂದೆಯ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ನಿಮಗೆ ಸ್ಥಿರವಾದ ಖುಷಿ ಇರಬೇಕು. ಓಹೋ, ನಾವು ಡಬ್ಬಲ್ ಕಿರೀಟಧಾರಿಗಳಾಗುತ್ತೇವೆ. ಸತ್ಯುಗದಲ್ಲಿ ಈ ದೇವತೆಗಳಿಗೆ 16 ಕಲಾ ಸಂಪೂರ್ಣರು
ಮತ್ತು 14 ಕಲಾ ಸಂಪೂರ್ಣರೆಂದು ಏಕೆ ಹೇಳುತ್ತಾರೆ ಎಂಬುದು ಮನುಷ್ಯರು ತಿಳಿದುಕೊಂಡಿದ್ದಾರೆ. ಅವರಿಗೆ ಏನೂ ಗೊತ್ತಿಲ್ಲ. ಅಂದ್ರೆ ಅಜ್ಞಾನಿಗಳಿಗೆ, ಯಾರಿಗೆ ಬಾಬಾ ಜ್ಞಾನ ಗೊತ್ತಿಲ್ಲ, ಅವರಿಗೇನೂ ಜ್ಞಾನ ಗೊತ್ತಿಲ್ಲ ಅಂತ. ಈ ಭಕ್ತಿ ಮಾರ್ಗದ ಶಾಸ್ತ್ರಗಳು ಮುಂದಿನ ಕಲ್ಪದಲ್ಲಿಯೂ ಆಗುತ್ತವೆ. ಈ ಹಠಯೋಗ ತೀರ್ಥಯಾತ್ರೆಗಳೆಲ್ಲವೂ ಸಹ ಕಲ್ಪದ ನಂತರ ಇದೇ ರೀತಿ ಆಗುತ್ತದೆ. ಆದರೆ ಇದರಿಂದ ಏನಾಗುವುದು? ಸ್ವರ್ಗದಲ್ಲಿ ಹೋಗುವರೇ ಇಲ್ಲ. ಅನೇಕರು ರಿದ್ಧಿ ಸಿದ್ಧಿಯಿಂದ ಬಹಳ ಕೆಲಸ ಮಾಡುತ್ತಾರೆ. ಇಂಥವರು ಅನೇಕರಿದ್ದಾರೆ. ಸಾವಿರಾರು ಮಂದಿ ಮನುಷ್ಯರು ಅವರ ಹಿಂದೆ ಬಿದ್ದಿರುತ್ತಾರೆ. ರಿದ್ಧಿ ಸಿದ್ಧಿಯಿಂದ ಗಡಿಯಾರ ಮೊದಲಾದ ವಸ್ತುವನ್ನು ತೆಗೆಯುತ್ತಾರೆ. ಆದರೆ ಇದೆಲ್ಲವೂ ಅಲ್ಪಕಾಲಕ್ಕಾಗಿ ಎಂದು ತಿಳಿದುಕೊಂಡಿದ್ದಾರೆ. ಇದರಲ್ಲಿ ಬಹಳ ಪರಿಶ್ರಮ ಪಡಬೇಕಾಗುತ್ತದೆ. ಈ ರಿದ್ಧಿ ಸಿದ್ಧಿಯನ್ನು ಕಲಿಯುವುದಕ್ಕೂ ಒಂದು ಪುಸ್ತಕವಿರುತ್ತದೆ. ಲಕ್ಷಾಂತರ ಮಂದಿ ಅವರ ಹಿಂದೆ ಬಿದ್ದಿರುತ್ತಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಮಗೆ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗುತ್ತದೆ. ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರೋ ಇದೇನೂ ಉಳಿಯುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ನೀವು ಅಶರೀರಿಯಾಗಿ ಬಂದಿದ್ದೀರಿ, ಮತ್ತೆ ಶರೀರದ ಜೊತೆ ಪಾತ್ರ ಅಭಿನಯಿಸಿದ್ರಿ. ಒಂದು ವೇಳೆ 84 ಲಕ್ಷದ ಲೆಕ್ಕಾಚಾರವನ್ನು ತಿಳಿಸಿದ್ದೇ ಆದರೆ 12 ತಿಂಗಳು ಹಿಡಿಸೋದು. ಆದರೆ ಇದು ಸಾಧ್ಯವಿಲ್ಲ. 84 ಜನ್ಮಗಳ ಲೆಕ್ಕವನ್ನು ತಿಳಿಸುವುದು ಬಹಳ ಸಹಜವಾಗಿದೆ. ನೀವೇ 84ರ ಚಕ್ರವನ್ನು ಸುತ್ತುತ್ತಾ ಇರುತ್ತೀರಿ. ಸೂರ್ಯವಂಶಿಯರಿದ್ದಾಗ ಚಂದ್ರವಂಶಿಯರಿರುವುದಿಲ್ಲ. ಚಂದ್ರವಂಶಿ ಮನೆತನವು ಪೂರ್ಣವಾಯಿತು, ನಂತರ ಸೂರ್ಯವಂಶೀಯರಾದರು. ನೀವೀಗ ತಿಳಿದುಕೊಂಡಿದ್ದೀರಿ, ನಾವು ಬ್ರಾಹ್ಮಣ ವಂಶೀಯರೇ, ನಂತರ ದೇವತಾ ವಂಶೀಯರಾಗಬೇಕಾಗಿದೆ. ಆದ್ದರಿಂದ ನಾವು ವಿದ್ಯೆಯನ್ನು ಓದುತ್ತಿದ್ದೇವೆ. ಏಣಿಯನ್ನು ಕೆಳಗಿಳಿಯುತ್ತಾ ಇಳಿಯುತ್ತಾ ವೈಶ್ಯ ಶೂದ್ರ ವಂಶೀಯರಾಗುತ್ತೇವೆ. ಈಗ ತಮ್ಮ 84 ಜನ್ಮಗಳ ಸ್ಮೃತಿ ಬಂದಿದೆ. ಈ ಚಕ್ರವನ್ನು ಸಹ ನೆನಪು ಮಾಡಬೇಕಾಗಿದೆ. ತಂದೆಯನ್ನು ನೆನಪು ಮಾಡೋದ್ರಿಂದ ಸದಾ ಆರೋಗ್ಯವಂತರು, ಐಶ್ವರ್ಯವಂತರಾಗುತ್ತೀರಿ. ಪಾಪಗಳು ಕಳೆಯುತ್ತವೆ. ಚಕ್ರವನ್ನು ಅರಿತುಕೊಳ್ಳೋದ್ರಿಂದ ಚಕ್ರವರ್ತಿಗಳಾಗಿ ಬಿಡುತ್ತೀರಿ. ನಿಮಗೆ ತಿಳಿದಿದೆ, ಈ ಹಳೆಯ ಪ್ರಪಂಚವು ಸ್ಮಶಾನವಾಗುವುದಿದೆ, ಏನೂ ಉಳಿಯೋದಿಲ್ಲ. ಎಲ್ಲವೂ ಸಮಾಪ್ತಿಯಾಗಿ ಬಿಡುವುದು. ರಾಮನು ಹೋದ, ರಾವಣನು ಹೋದ. ಸತ್ಯುಗದಲ್ಲಿ ರಾಮನ ಎಷ್ಟು ಚಿಕ್ಕ ಪರಿವಾರವಿರುತ್ತದೆ, ಈಗ ರಾವಣದ ಎಷ್ಟು ದೊಡ್ಡ ಪರಿವಾರವಿದೆ. ಮಕ್ಕಳಿಗೆ ತಿಳಿದಿದೆ, ಈ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಪ್ರತಿ ಮಾತಿನಲ್ಲಿ ಪುರುಷಾರ್ಥ ಮೊದಲು. ತಂದೆಯು ಪುರುಷಾರ್ಥ ಮಾಡಿಸುತ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ. ಯಾವ ತಂದೆಯಿಂದ ಸ್ವರ್ಗದ ರಾಜ್ಯವಾಗಿ ಸಿಗುತ್ತದೆಯೋ ಅವರನ್ನೇ ನೀವು ನೆನಪು ಮಾಡುವುದಿಲ್ಲವೇ? ತಂದೆಯು ಸ್ಮರಿಸುತ್ತಿರುತ್ತಾರೆ, ನೀವು ಸ್ವರ್ಗದ ಮಾಲೀಕರಾಗಿದ್ದೀರಿ. ಸ್ಮೃತಿ ತರಿಸ್ತಾರೆ. ಬಾಬಾ ಏನ್ ಮಾಡ್ತಾರೆ? ನಮಗೆ ಸ್ಮೃತಿ ತರಿಸ್ತಾರೆ. ನೀವೇ ಸ್ವರ್ಗದ ಮಾಲೀಕರಾಗಿದ್ದೀರಿ. ಈಗ ಪುನಃ ಪುರುಷಾರ್ಥ ಮಾಡಿ ಸ್ವರ್ಗದ ಮಾಲೀಕರಾಗಿರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಎಂದೂ ಯಾವುದೇ ಮಾತಿನಲ್ಲಿ ಮುಟ್ಟಿದರೆ ಮುನಿ ಆಗಬಾರದು. ಈಶ್ವರಿಯ ಬಾಲ್ಯವನ್ನು ಮರೆತು ಬಾಡಿ ಹೋಗಬಾರದು. ಈ ಕಣ್ಣುಗಳಿಂದ ಏನೆಲ್ಲವೂ ಕಾಣುತ್ತದೆಯೋ ಅದನ್ನು ನೋಡಿದರೂ ನೋಡದಂತಿರಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಒಬ್ಬ ತಂದೆಯ ನೆನಪಿನಲ್ಲೇ ಸಂಪಾದನೆ ಇದೆ. ಆದ್ದರಿಂದ ದೇಹದಾರಿಗಳು ನೆನಪು ಮಾಡಿ ಅಳಬಾರದು. ತಂದೆ ಮತ್ತು ಆಸ್ತಿ ನೆನಪು ಮಾಡಿ ವಿಶ್ವದ ರಾಜ್ಯವನ್ನು ಪಡೆದುಕೊಳ್ಳಬೇಕಾಗಿದೆ. ಇವತ್ತಿನ ವರದಾನ: ಶ್ರೇಷ್ಠ ಮತದ ಆಧಾರದ ಮೇಲೆ ಮಾಯಾವಿ ಸಂಘದೋಷದಿಂದ ದೂರ ಇರುವಂತಹ ಶಕ್ತಿ ಸ್ವರೂಪ ಭವ. ಮಕ್ಕಳು ಒಂದು ದೂರು ಇರುತ್ತದೆ, ಅಂದ್ರೆ ಕಂಪ್ಲೇಂಟ್. ಎಲ್ಲ ಸಂಬಂಧಿಗಳು ಕೇಳೋದಿಲ್ಲ, ಸಂಘ ಚೆನ್ನಾಗಿಲ್ಲ, ಈ ಕಾರಣ ಶಕ್ತಿಶಾಲಿ ಆಗಲು ಸಾಧ್ಯವಿಲ್ಲ. ಆದರೆ ಶ್ರೇಷ್ಠ ಮತದ ಮೇಲೆ ಜ್ಞಾನ ಸ್ವರೂಪ ಶಕ್ತಿ ಸ್ವರೂಪದ ವರದಾನಿಯಾಗಿ ತಮ್ಮ ಸ್ಥಿತಿಯನ್ನು ಅಚಲವನ್ನಾಗಿ ಮಾಡಿಕೊಳ್ಳಿ. ಸಾಕ್ಷಿಯಾಗಿ ಪ್ರತಿಯೊಬ್ಬರ ಪಾತ್ರವನ್ನು ನೋಡಿರಿ. ತಮ್ಮ ಸತೋಗುಣಿ ಪಾತ್ರದಲ್ಲಿ ಸ್ಥಿರರಾಗಿ ಸದಾ ತಂದೆಯ ಸಂಘದಲ್ಲಿರಿ. ಆಗ ತಮೋಗುಣಿ ಆತ್ಮದ ಸಂಘದ ರಂಗಿನ ಪ್ರಭಾವ ಬೀಳಲು ಸಾಧ್ಯವಿಲ್ಲ. ಇವತ್ತಿನ ಶ್ಲೋಗನ್ ಆಗಿದೆ: ಯಾರು ಕರ್ಮದ ಕಲ್ಪವೃಕ್ಷದ ಕೊಂಬೆ ಮೇಲೆ ಕುಳಿತು ಕರ್ಮ ಮಾಡುತ್ತಾ ಉಪ್ರಾಮ್ ಸ್ಥಿತಿಯಲ್ಲಿ ಇರುವರೋ ಕರ್ಮಯೋಗಿಗಳು. ಇವತ್ತಿನ ಅವ್ಯಕ್ತ ಸೂಚನೆ: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ, ಸಹನಶೀಲರಾಗಿರಿ. ಹೇಗೆ ಯಾರದ್ದು ವಿಶೇಷ ಸ್ವಭಾವವಿರುತ್ತದೆ, ಆ ಸ್ವಭಾವಕ್ಕೆ ವಶರಾಗಬೇಡವೆಂದು ಹೇಳುತ್ತಿರುತ್ತಾರೆ.
ಬಯಸುವುದಿಲ್ಲ, ಆದರೆ ಇದು ನನ್ನ ಸ್ವಭಾವ ಆಗಿದೆ. ನೀವು ಮಕ್ಕಳದು ಇಂಥ ಸರಳ ಸ್ವಭಾವವಿರಬೇಕು, ಯಾವುದು ಎಲ್ಲರಿಗೂ ಅನುಭವವಾಗಲಿ. ಇವರು ಸಹಜ ಯೋಗಿ, ಸ್ವತಃ ಯೋಗಿ ಆಗಿದ್ದಾರೆ. ನಮ್ದು ಹೆಂಗಿರ್ಬೇಕು ಸ್ವಭಾವ? ಬೇರೆಯವ್ರಿಗೆ ಅನಿಸ್ಬೇಕು ಇವರು ಸಹಜ ಯೋಗಿ, ಸ್ವತಃ ಯೋಗಿ ಅಂತ. ಏನು ಮಾಡಲಿ, ಹೇಗೆ ಜೋಡಿಸಲಿ, ಈ ಮಾತುಗಳು ಸಮಾಪ್ತಿ. ಸದಾ ಸಹಯೋಗಿ ಆಗೇ ಇದ್ದಾರೆ, ಅರ್ಥಾತ್ ಯೋಗಿ. ಇದೇ ಒಂದು ಮಾತನ್ನು ಸ್ವಭಾವ ಮತ್ತು ಸರಳ ಮಾಡಿಕೊಳ್ಳೋದ್ರಿಂದ ಎಲ್ಲ ಸಬ್ಜೆಕ್ಟ್ನಲ್ಲಿ ಪರಿಪೂರ್ಣರಾಗಿ ಬಿಡುವಿರಿ. ಓಕೆ. ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.